ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಪರಪ್ಪನಗರ ಜೈಲಲ್ಲಿದ್ದಾರೆ. ಪ್ರತಿನಿತ್ಯ ಕೂಡ ಸಾಕಷ್ಟು ಅಭಿಮಾನಿಗಳು ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆಲಿ ಹುಬ್ಬಳ್ಳಿಯಿಂದ ಬಂದಿರುವಂತಹ ಅಜ್ಜಿ ಒಬ್ರು ಇದ್ದಾರೆ. ದರ್ಶನ್ ಅವರ ಭೇಟಿ ಮಾಡಬೇಕು ಅಂತ ಬಂದಿದ್ದಾರೆ. ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಒಂದಿಷ್ಟು ಮಾತಾಡ್ಸೋಣ ಅವ್ರನ್ನ ಅಜ್ಜಿನ. ಅಜ್ಜಿ, ದರ್ಶನ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹುಬ್ಬಳ್ಳಿಯಿಂದ ಬಂದಿದ್ದೀರಾ. ಇಲ್ಲಿ ಬೇರೆ ಪೊಲೀಸರು ಬಿಡ್ತಾ ಇಲ್ಲ. ಏನ್ ಬಿಡುವಲ್ಲು. ನಾವು ದರ್ಶನ್ ಹೇಳ್ಬೇಕು, ಅಜ್ಜಿಗೆ ಬೀಡ ಅಂತ ಹೇಳಿದ್ರೆ ಬಿಡ್ತಾನ. ಅವ್ರು ಹೇಳ್ಬೇಕಲ್ಲ. ಹಬ್ಬ ಮನೆ ಬಂದು ಕಿಮ್ಮತ್ತಿಲ್ಲ ನೋಡಕ್ಕೆ, ಅಜ್ಜಿಗೆ ಕಿಮ್ಮತ್ತಿಲ್ಲ, ಅವ್ರಿಗೆ ಕಿಮ್ಮತ್ತೈತಿ. ಹೇಳು. ಹಾಡು ಹೇಳೀನಿ, ಬುಲ್ ಬುಲ್ ನೀ ಮಾತಾಡಂಗಿಲ್ಲ, ಒಳ್ಳೆ ಹುಡುಗ ಅಲ್ಲ, ನಾನು ನೋಡಕ್ಕೆ ಚಂದ ಅಲ್ಲ ಅಂತ ಹೇಳ್ತಿದ್ದೆ. ಎಲ್ಲ ಪಿಕ್ಚರ್ ನೋಡೀನಿ. ನಮಗೆ ಕಿಮ್ಮತ್ತು ಕೊಡುವಲ್ಲ ಅವರು. ನನಗೆ ಅಜ್ಜಿ ಕಿಮ್ಮತ್ತಿಲ್ಲ. ಅವ ಮಾತಾಡಬಾರ್ದು. ಬೇಡಪ್ಪ, ಅಜ್ಜಿಗೆ ಬಿಡು, ಮಾತಾಡಿ ಹೋಗಲಿ ಅಂತ ಹಬ್ಬ ಮನೆ ಬಂದೀನಿ. ನನ್ನ ಕಿಮ್ಮತ್ತು ಕೊಡ್ಬೇಕಮ್ಮ. ನಾವು ಫಿಲ್ಮ್ ಎಷ್ಟು ನೋಡ್ತೀನಿ ನಾನು. ಸಾರ್ತಿ ನೋಡೀನಿ, ಬುಲ್ಬುಲ್ ನೋಡೀನಿ, ಆಮೇಲೆ ಬುಂದಾಣ ನೋಡೀನಿ. ಎಲ್ಲ ಪಿಕ್ಚರ್ ದರ್ಶನದ ಇಷ್ಟ ಅಲ್ಲ. ಯಾವುದೇ ಪಿಕ್ಚರ್ ನೋಡೋಂಗಿಲ್ಲ, ಬೀಳಂಗಿಲ್ಲ. ಒಂದು ಪಿಕ್ಚರಲ್ಲಿ ನೋಡ್ತೀನಿ ನಾನು. ಅಂದರೆ ನನಗೆ ಯಾಕೆ ಹಬ್ಬ ಕೊಡೋಂಗಿಲ್ಲ? ಅಜ್ಜಿಗೆ ಕಿಮ್ಮತ್ತು ಕೊಡ್ಬೇಕಮ್ಮ. ನಾನು ಯಾವ ದೇವ್ರು ಬೇಡೀನಿ ಅವನ ಸಲುವಾಗಿ. ಅವ್ನು ಗೊತ್ತೈತಿ. ನೋಡೋಕೆ ಬಂದಿಲ್ಲ. ದೇವ್ರಿಗೆ ಗೊತ್ತು. 10 ತೆಂಗಿನಕಾಯಿ ಹೊಡಿತೀನಿ ನನ್ನ ದರ್ಶನ್ಗೆ, ಹಬ್ಬ ಮನೆಗೆ ಬಿಡ್ಬೇಕಂತೇಳಿ. ಅಷ್ಟು ಜೀವ ಅವನ ಮ್ಯಾಗ ಐತಿ ನಂದೆ. ನನಗೆ ಹಬ್ಬ ಮನೆಗೆ ಬಂದಾಳ, ಬಾ ಅಜ್ಜಿ ನೀ ನೋಡು, ಮಾತಾಡಿ ಹೋಗು ಅಂತ ಹೇಳಬೇಕು ನನಗೆ ಅವ. ಯಾರಿಗೋ ಬಿಡಬೇಡ್ರಿ, ಮನೆಯವ್ರಿಗೆ ಅಷ್ಟೇ ಬಿಡ್ರಿ. ಅವ್ರದ್ದು ದುವ ಹತ್ತಂಗಿಲ್ಲ, ನಂದು ದುವ ಹತ್ತತ್ತೆ ಅವಾಗೆ. ನನ್ನ ಕಷ್ಟ ಅವ ನೋಡಬೇಕು. ನನ್ನ ಮನೆ ಇಲ್ಲ, ಜಾಗ ಇಲ್ಲ, ಏನು ಕೊಟ್ಟು ಏನೈತಿ ನಂದು ಆಸ್ತಿ ತೋರಿಸು. 1 ರೂಪಾಯಿ ಗತಿ ಇಲ್ಲ ಅಜ್ಜಿಗೆ. ಭಿಕ್ಷಾ ಬೇಡ ಅಜ್ಜಿ ತಿಂತೀನಿ. ಅಷ್ಟು ಹಬ್ಬ ಮನೆ ಐತಿ. ನಾನು ಒಂದೊಂದು ಫಿಲಿಮ್ಗೆ 100-200 ಟಿಕೆಟ್ ಐತೆ ಅವದೆ. ನಾನು ನೋಡಿದರೆ ದುನಿಯಾ ನೋಡ್ತಾರೆ. ನಾನು ನೋಡಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರಬೇಕು ದರ್ಶನ್ಗೆ? ನಾ ಪಿಕ್ಚರ್ ನೋಡ್ತೀನಿ ಅಂದರೆ ಬರ್ತೈತಿ. ಒಂದೊಂದು ಪಿಕ್ಚರ್ 5 3 ಸಲ ನೋಡ್ತೀನಿ. ಇಷ್ಟ ನನಗೆ ಅವಂದೆ. ಇಷ್ಟು ಕಷ್ಟ ಇದೆ ನಿಮಗೆ. ಹೌದು. ದುಡ್ಡಿಲ್ಲ ನಿಮ್ಮ ಹತ್ರ. ಅಷ್ಟು ದೂರದಿಂದ ಬಂದಿದ್ದೀರಾ. ಯಾವಾಗ ಬಂದ್ರಿ? ಹೆಂಗ್ ಬಂದ್ರಿ ನೀವು ಇಲ್ಲಿಗೆ? ನಿನ್ನೆ ರಾತ್ರಿಗೆ ಹತ್ತೀನಿ. ನಿನ್ನೆ ರಾತ್ರಿಗೆ ಬಸ್ದಾಗ ಬಂದೀನಿ. ಮಂದಿ ಕೊಟ್ಟರೆ ನನಗೆ 500, ಅದ್ರಾಗ ಬಳಸ್ಕೊಂಡು ತಿನ್ಕೊಂಡು ಬಂದೀನಿ. ನಂದು ಆಸ್ತಿ ಇಲ್ಲ ತಮ್ಮ. ನಾನು ಎಂದು ಸುಳ್ಳು ಮಾತಾಡಲ್ಲ. ದೇವರು ಭೂಮಿ ತಾಯಿ ಮನೆಗೆ ತೊಗೊಂಡಿಲ್ಲ. ನನ್ನ ಕಷ್ಟ ನನಗೆ. ದರ್ಶನದೇ ಪಿಕ್ಚರ್ ಹಚ್ಚಿ ನಿನ್ನೆ ನಾನು ಎದಿ ಹರಿದು ಹೋಗ್ತೈತಿ. ಪಿಕ್ಚರ್ ಹಾಡು ಕೇಳಕ್ಕೆ ಆಗ್ಬಲ್ಲು. ಎದಿ ಬರೀ ನೀರಾಗಿದೆ. ಅವ ನೋಡೋಕೆ ನನಗಿಷ್ಟ ಇಲ್ಲ ಪಿಕ್ಚರ್. ಅವ ಒಳಗೆ ಜೈಲ್ದಾಗ ಬಿದ್ದಾನ ಪಾಪ. ಏನು ಪಿಕ್ಚರ್ ನೋಡಲಿ ಅವಂದೆ? ಅವ ಹಾಡೋದೇನೋ, ಕಬ್ಬು ತಿನ್ನೋದೇನೋ. ಆಕೆ ಇದೆ ಮಾಲಸಿರಿನ ಮಗಳು. ಅದ್ರಾಗ ನಾ ಭಾಳ ಫಿಲ್ಮ್ ನೋಡ್ತೀನಿ. ಅವಂದೆ ಭಾಳ ಚಲೋ ಪಿಕ್ಚರ್ ನೋಡ್ತೀನಿ. ಅವ ನಮಗೆ ಬೇಡ ಅಂತ ದರ್ಶನ. ಇದನ್ನೇನು ಹೇಳ್ತೀರಾ? ಈಗ ಅವರು ಕೊಲೆ ಮಾಡಿದಾರಂತ ಒಂದು ಆರೋಪ ಹೊರಿಸ್ಕೊಂಡು ಇಲ್ಲಿ ಜೈಲಿಗೆ ಬಂದಿರೋದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಏನು ಹೇಳಿ ನಾನು? ನೀ ದೈವರು ಎಲ್ಲ ಮಾತಾಡಿದೆ, ಪರಮಾತ್ಮನೇ ಕಣ್ಣು ತೆಗಿಬೇಕು. ನಂದು ಹಸಿರು ಹಾಕಲಿ ಅವಂಗೆ. ಅವ ಮಾಡಬಾರ್ದು, ತಪ್ಪು ಮಾಡ್ಯಾನ. ಕೇಳಬಾರ್ದಿತ್ತು ಮಾತು. ಪೊಲೀಸರಿದ್ದರು, ಸ್ಟೇಷನ್ ಇದ್ದರು, ಅಲ್ಲಿ ಒಪ್ಪಸ್ ಬಿಡಬೇಕಿತ್ತು. ಅವ ತೊಂದರೆ ಮಾಡಬಾರ್ದು. 10 ಮಂದಿಯಾಗ ದೊಡ್ಡವ ದರ್ಶನ್ ಹೀರೋ ಅಂತಿದ್ರು. ಎಲ್ಲರ ಮ್ಯಾಗ ಜೀವ ಇತ್ತು. ಈಗಂತ ನನ್ನ ಜೀವ ಅವನ ಮ್ಯಾಗ ಐತಿ. ನಾ ಸಾಯಿ ಮಟ್ಟ ಅವನಿಗೆ ಬಿಡೋಂಗಿಲ್ಲ. ಅವ್ರ ಮನೆಗೆ ಹೋಗ್ತೀನಿ, ರಾಜೇಶ್ವರಿ ನಗರ್ಗೆ ಹೋಗ್ತೀನಿ. ಹೋಗಿ ಮಾತಾಡಿ ಬರ್ತೀನಿ. ದರ್ಶನ್ ಕೂಟ ಮಾತಾಡಿ ಒಳಗೆ ಬಿಡೋಂಗಿಲ್ಲ ಅಜ್ಜಿಗೆ. ನೀವು ಹೇಳ್ಬೇಕು, ನೀವು ಹೆಲ್ಲಪ್ಪ ಆಗಬೇಕು. ನಾ ಯಾಡೇ ಮಾತಾಡ್ತೀನಿ ದರ್ಶನ್ ಕೂಟ. ನೀ ಯಾಕೆ ಮಾಡಿದ್ದಿ ದರ್ಶನ? ನೀ ಯಾಕೆ ಕಿಮ್ಮತ್ತು ಕಳ್ಕೊಂಡು? ನೀ ದೊಡ್ಡವ. 10 ಮಂದಿಯಾಗ ನಿನ್ನ ಹೆಸರು ಬರ್ತಿತ್ತು ದರ್ಶನ. ಎಲ್ಲ ಹಬ್ಬಮ್ಮ ನಿನಗೆ ಮ್ಯಾಗ ಭಾಳ ಇದ್ದರು ಅಂತ ಕೇಳ್ತೀನಿ ದರ್ಶನ್ಗೆ. ನನಗೆ ಯಾರೂ ಬಿಡುವಲ್ಲ ಮಗ. ಅಲ್ಲೆಲ್ಲ ಏನು ಮಾಡ್ತೀರಾ ಈಗ? ಅವ್ರು ಬಿಡ್ತಿಲ್ಲ. ಇವರು ಏನು ಮಾಡಿ ಇಲ್ಲಿ ಕುತ್ಕೊಂಡೇ ಇರ್ತೀರಾ? ಹಿಂಗೆ ಏನು ಮಾಡ್ತೀರಾ? ಇಲ್ಲ, ಹೋಗ್ತೀನಿ ಮಗ. ಯಾರು ರೊಕ್ಕ ಕೊಟ್ಟರೆ ಗಾಡಿ ಹತ್ತೀನಿ, ಹೋಗ್ತೀನಿ. ಯಾರು ಸಹಾಯ ಮಾಡ್ತಾರೆ ಮಕ್ಕಳು. ಏನು ಮಾಡಲಿ? ನನ್ನ ದುಡಿಮೆ ಇಲ್ಲ, ನನ್ನ ಆಸ್ತಿ ಇಲ್ಲ, ನನ್ನ ಒಡವೆ ಇಲ್ಲ. ದೇವ್ರಿಗೆ ಗೊತ್ತು ನಂದು ಎಷ್ಟು ಕಷ್ಟ ತಿಂದೀನಿ, ಎಷ್ಟು ಅನುಭವ ತಿಂದೀನಿ. ದೇವ್ರಿಗೆ ಗೊತ್ತು ನಂದು. ನಾ ಯಾರ ಮುಂದೆ ಹೇಳಿ ನನ್ನ ಕಷ್ಟ, ನನ್ನ ದುಃಖ? ನಾ ಯಾರಿಗೆ ಹೇಳಿ? ಹೇಳು.
ನನ್ನ ಮನೆ ಇಲ್ಲ, ಪರ್ಪುಟ್ಟು ಮ್ಯಾಗ ಮಕ್ಕೋತೀನಿ. ಪರ್ಪುಟ್ಟಿ ಜಾಗ ಎಲ್ಲ ಹಸ್ರಸಿ ಅಲ್ಲೇ ಇರ್ತೀನಿ. ಅಜ್ಜಿ ದರ್ಶನ್ ನನಗೆ ಮುಂದೆ ಮಾಡಿದರೆ ಎಷ್ಟು ಕೊಟ್ಟಿದ್ರೆ ಅನ್ನಿಸ್ತಿದೆ. ನನಗೆ ಏನು ಕೊಟ್ಟಿಲ್ಲ. ಯಾರು ಆಳು ಮಕ್ಕಳು ಮಾತಾಡೇ ಕೊಟ್ಟಿಲ್ಲ. ಅಯ್ಯೋ ಹುಯ್ ಅಂತ ಬಂದುಬಿಡೋರು. ಅಲ್ಲೇ ರಚಮೀನು ಇರ್ತಾರಲ್ಲ ಮನೆ ಮುಂದೆ, ನಾಯಿಗಳು. ಅಜ್ಜಿ ಅಜ್ಜಿ ನಾಯಿ ಕಡಿತೈತಿ, ಅಜ್ಜಿ ದರ್ಶನ್ ಹೋಗ್ಬಿಟ್ಟಾನ, ಮೆಹಸೂರು ಹೋಗ್ಯಾನ ಅಂತಿದ್ರು. ದರ್ಶನ್ ಅವ ಇದೇ ಹೋಟ್ ಹಾಕ್ಯಾಗಲ್ಲ, ಇದು ಹೋಟ ಎಮ್ ಎಲ್ ಎ ಅವರು ಹೋಟ್ ಹಾಕಿ ವಿಲಕ್ಷನ್ಗೆ ಹೋಗ್ಬಿಟ್ಟಾನ ದರ್ಶನ್ ಅಂತ ಹೇಳ್ತಿದ್ರು ಅವರು. ಏನು ಮಾಡಲಿ ಮಗ. ಎಸ್, ಇದಿಷ್ಟು ಹುಬ್ಳಿಯಿಂದ ಬಂದಿರುವಂತಹ ಅಜ್ಜಿಯ ಅಭಿಪ್ರಾಯ ಅಂತ ಹೇಳಿದ್ರೆ ದರ್ಶನನ ನೋಡಬೇಕು ಅಂತ ಬಂದಿದ್ದಾರೆ. ಆದರೆ ಇಲ್ಲಿ ಪೊಲೀಸರು ಒಳಗಡೆ ಬಿಡ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.